ನಮಸ್ಕಾರ. ಮಲ್ಲೇಶ್ವರಂ 8th ಕ್ರಾಸ್ ಸಂಪಿಗೆ ರಸ್ತೆಯಲ್ಲಿರುವ ರಾಮಾಶ್ರಯಂ ಹೋಟೆಲಲ್ಲಿ ಈಗ ಮ್ಯಾಂಗೋ ಆಹಾರ ಮೇಳ ನಡೀತಾ ಇದೆ. ಎಲ್ಲ ಮಾವಿನ ಹಣ್ಣಿನ ವಿವಿಧ ಖಾದ್ಯಗಳನ್ನು ಇಲ್ಲಿ ತಯಾರು ಮಾಡ್ತಾರೆ. ವೈವಿಧ್ಯಮಯ ರುಚಿಕರವಾದ ಖಾದ್ಯಗಳು. ಆಹಾರ ಪ್ರಿಯರಿಂದನೂ ಒಂದು ಉತ್ತಮವಾದ ಪ್ರತಿಕ್ರಿಯೆಗಳು ಬರ್ತಾ ಇವೆ. ಇದು ದಿನ ಮಧ್ಯಾಹ್ನ ನಿಮಗೆ ಒಳ್ಳೆ ಊಟ ಮಾಡಬೇಕಂತ ಮನಸ್ಸಿದೆ. ನೀವು 8th ಕ್ರಾಸ್ ಮಲ್ಲೇಶ್ವರಂ ಸಂಪಿಗೆ ರಸ್ತೆಗೆ ಒಮ್ಮೆ ಭೇಟಿ ಕೊಡಬೇಕು ಕುಟುಂಬ ಸಹಿತ. ನೀವು ಒಂದು ವಿಭಿನ್ನವಾದ ಆಹಾರದ ರುಚಿಯನ್ನು ನೋಡ್ತಾ ಇದ್ದೀವಿ. ಆಹಾರ ಮೇಳ ಮ್ಯಾಂಗೋ ಹಲ್ವಾ, ಮ್ಯಾಂಗೋ ಉಪ್ಪಿನಕಾಯಿ, ಮ್ಯಾಂಗೋ ಚಟ್ನಿ, ಮ್ಯಾಂಗೋ ಕೋಸಂಬರಿ ಹೇಳ್ತಾರೆ ಮೇಡಮ್. ಮ್ಯಾಂಗೋ ಪಲ್ಯ, ಮ್ಯಾಂಗೋ ಗೊಜ್ಜು, ಮ್ಯಾಂಗೋ ಲೆಮನ್ ಮ್ಯಾಂಗೋ ರೈಸ್, ಮ್ಯಾಂಗೋ ಮಜ್ಜಿಗೆ ಹುಳಿ, ಕಡಿ, ಮ್ಯಾಂಗೋ ಹೋಳಿಗೆ, ಮ್ಯಾಂಗೋ ಹೋಳಿಗೆ, ಮ್ಯಾಂಗೋ ಕಡುಬು, ಅದಕ್ಕೆ ತುಪ್ಪ, ಮ್ಯಾಂಗೋ ಪುರಿ. ಪುರಿಯನ್ನು ಮ್ಯಾಂಗೋಯಿಂದನೇ ಮಾಡಿದ್ದಾರೆ. ಮ್ಯಾಂಗೋ ಪುರಿ ಇಲ್ಲಿ ಸಾಗು, ಅದಕ್ಕೂ ಮ್ಯಾಂಗೋ ಸಾಗು, ಎಲ್ಲ ಮ್ಯಾಂಗೋ ಪುಟ್ಗಳು. ಇಷ್ಟ ಆಯ್ತಾ? ನಾವು ಫಸ್ಟ್ ಟೈಮ್ ಈ ಥರ ಮ್ಯಾಂಗೋ ತಿಂತಾ ಇದ್ದೀವಿ. ಇಷ್ಟ ಒಳ್ಳೆಯದು. ಮ್ಯಾಂಗೋ ಒಬ್ಬಟ್ಟು ಯಾವುದು ತುಂಬ ಜಾಸ್ತಿ ಇಷ್ಟ ಆಯ್ತು ನಿಮಗೆ? ಆಲ್ಮೋಸ್ಟ್ ಎಲ್ಲ ಚೆನ್ನಾಗಿದೆ. ಚಟ್ನಿ ಚೆನ್ನಾಗಿದೆ, ಒಬ್ಬಟ್ಟಂತೂ ತುಂಬ ಚೆನ್ನಾಗಿದೆ. ಅತಿ ಸ್ವೀಟು ಇಲ್ಲ, ಅತಿ ಇಲ್ಲ, ತುಂಬ ಚೆನ್ನಾಗಿದೆ. ಪಪ್ಪು ಭಾಳ ಚೆನ್ನಾಗಿದೆ, ತುಂಬ ಇಷ್ಟ ಆಯ್ತು ನಿಮಗೆ? ಚೆನ್ನಾಗಿದೆ. ಸಿಗ್ತಾಯಿದೆ. ಓಕೆ, ಥ್ಯಾಂಕ್ ಯು ಮೇಡಮ್. ಆರಾಮಾಗಿ ಊಟ ಮಾಡಿ. ಚೆನ್ನಾಗಿದೆ. ಊಟ ಇಷ್ಟ ಆಯ್ತಾ? ಚೆನ್ನಾಗಿದೆ. ಮ್ಯಾಂಗೋ ಆಹಾರ ಮೇಳ ಊಟಕ್ಕಾಗಿ ಬಂದರೆ ಇಲ್ಲಿ ಮ್ಯಾಂಗೋ ಹೋದ ವರ್ಷ ಬಂದಿದ್ರಾ? ಈ ವರ್ಷ ಓಕೆ, ಚೆನ್ನಾಗಿದೆ. ಇಷ್ಟ ಆಯ್ತು? ಚೆನ್ನಾಗಿದೆ. ಸೊ ನಮಸ್ಕಾರ. ಹೇಗಿದೆ ಮ್ಯಾಂಗೋ ಫುಡ್ ಫೆಸ್ಟಿವಲ್? ಸೂಪರ್ ಆಗಿದೆಯಾ? ಹೌದಾ? ಏನು ಇಷ್ಟ ಆಯಿತು ನಿಮಗೆ? ಏನೆಲ್ಲ ತಿಂದ್ರಿ? ಏನೆಲ್ಲ ಐಟಮ್ ಇತ್ತು? ಹೌದಾ? ನಿಮ್ಮ ಹೆಸರು? ಎಲ್ಲಿಂದ ಬಂದಿದ್ರಿ? ಸರ್ ಹೇಗಿದೆ? ಚೆನ್ನಾಗಿದೆ. ಇದು ಫಸ್ಟ್ ಟೈಮ್ ತಿಂತಾ ಇದ್ದೀರಾ ಈ ಥರ ಟೇಸ್ಟ್? ಅಂದರೆ ನೀವೆಲ್ಲ ಜೋಳದ ರೊಟ್ಟಿ ಜಾಸ್ತಿ ತಿಂತಾ ಇದ್ದೀರಿ. ಒಂದು ಇಷ್ಟ ಆಯ್ತಾ? ತುಂಬ ಚೆನ್ನಾಗಿದೆ. ಹಂಗಾರೆ ಹೇಗಿದೆ ಸರ್? ಟೇಸ್ಟ್ ಹೇಗಿದೆ ಮೇಡಮ್? ಹೇಗಿದೆ ಟೇಸ್ಟು? ಚೆನ್ನಾಗಿದೆಯಾ? ಇಷ್ಟ ಆಯ್ತಾ? ಚೆನ್ನಾಗಿದೆಯಲ್ಲ? ಇಷ್ಟ ಆಯಿತು ಮ್ಯಾಂಗೋ ಫುಡ್ಡು? ಹಾಂ, ಹೌದಾ? ನೋಡ್ಕೊಬನ್ನಿ. ಐಟಮ್ಸ್ ಎಲ್ಲ ಟೇಸ್ಟ್ ಆಗಿದೆ, ತುಂಬ ಚೆನ್ನಾಗಿದೆ. ಓಕೆ, ಸರ್ವೀಸು ಚೆನ್ನಾಗಿದೆ. ಚೆನ್ನಾಗಿದೆಯಲ್ಲ? ನಾವು ಮಾವಿನ ಮೇಳ ಮಾಡ್ತಾ ಇರೋದು ಮೊದಲನೇ ವರ್ಷ ತಮ್ಮೆಲ್ಲರ ಪುರಸ್ಕಾರದಿಂದ ನಮಗೆ ತುಂಬ ಚೆನ್ನಾಗಿ ಮಾವಿನ ಮೇಳ ಹೋಯಿತು. ಇವಾಗ ಶುರು ಮಾಡಿದ್ದೀವಿ. ನಾ ಭಗವಂತನ ಬೇಡ್ಕೊಳ್ಳೋದು ಇಷ್ಟೇ, ಒಂದು ಮಳೆ ಬಂದರೆ ನಿಮಗೆ ಈ ಹಬ್ಬ ತುಂಬ ತುಂಬ ಶುಭ ಕೊಡುತ್ತೆ.
ಯಾಕೆ ಅಂತ ಹೇಳಿದ್ರೆ ಹಣ್ಣಿಗೆ ಮಳೆ ಬೀಳಬೇಕು ಇವಾಗ. ಮತ್ತು ನಮ್ಮಲ್ಲಿ ಯಾವುದೇ ಹಣ್ಣು ತೊಗೊಂಡ್ರು ನಾವು ಅದನ್ನು ಜಬರ್ದಸ್ತಿ ಹಣ್ಣು ಮಾಡಲ್ಲ. ನ್ಯಾಚುರಲ್ ಆಗಿ ನಾವು ಇಲ್ಲೇ ಹಣ್ಣು ಮಾಡ್ತೀವಿ. ಅದನ್ನು ನೋಡಿ, ಈ ವಿಡಿಯೋದೊಳಗೆ ತಾವು ನೋಡ್ಬೋದು. ನಮ್ಮಲ್ಲಿ ಊಟ ಬಂದು 21 ವೆರೈಟಿ ಮಾವಿನ ಹಣ್ಣು ಮಾವಿನಕಾಯಿನ ಊಟ ಕೊಡ್ತಾಯಿದ್ದೀವಿ. ಅದರೊಳಗೆ ಮಕ್ಕಳಿಗೆ ನಾವು ಅರ್ಧ ಚಾರ್ಜ್ ಮಾಡ್ತೀವಿ, 200 ರೂಪಾಯಿ. ದೊಡ್ಡವರಿಗೆ 400 ರೂಪಾಯಿ ಚಾರ್ಜ್ ಮಾಡ್ತೀವಿ. ದಯವಿಟ್ಟು ತಾವು ಪಬ್ಲಿಕ್ಕು ಬಂದು ನಮ್ಮ ಊಟವನ್ನು ನೀವು ಮಾಡಿ ರಾಮರ ಆಶೀರ್ವಾದ ತಗೋಬೇಕು. ಏನೆಲ್ಲ ಊಟ ಕೊಡ್ತಾ ಇದ್ರಿ ಈಗ ಮೇಳದಲ್ಲಿ? 21 ವೆರೈಟಿ ಮಾವಿನ ಒಬ್ಬಟ್ಟು, ಮಾವಿನ ಕಡುಬು, ಮತ್ತು ಮಾವಿನ ಹಣ್ಣಿನ ಸಾಂಬಾರು, ರಸಮ್ಮು, ಮಾವಿನ ಗೊಜ್ಜು, ಆ ಥರ ಸುಮಾರು ವೆರೈಟಿ ನಾವು 21 ವೆರೈಟಿ ಕೊಡ್ತಾಯಿದ್ದೀವಿ. ಎಲ್ಲ ಮ್ಯಾಂಗೋಯಿಂದನೇ ಮಾಡ್ತಾ ಇದ್ದೀವಿ. ಎಲ್ಲ ಮಾವಿನ ಹಣ್ಣು ಮಾವಿನಕಾಯಿ. ಸೊ ಯಾವುದನ್ನೇ ನಾವು ಆರ್ಟಿಫಿಷಿಯಲ್ ಆಗಿ ಹಣ್ಣು ಮಾಡಲ್ಲ. ಇಲ್ಲಿ ಹಣ್ಣು ಆಗಿರೋದು ಮಾತ್ರ ನಾವು ತೊಗೊಂಡು ಮಾಡ್ತೀವಿ. ಅಂದರೆ ಪೌಡ್ರ್ ಹಾಕಿ ಹಣ್ಣು ಮಾಡಲ್ಲ, ನ್ಯಾಚುರಲ್ ಆಗಿ ಹಣ್ಣು ಮಾಡ್ತಾ ಇದ್ದೀವಿ. ನಾವು ಏನು ಅದಕ್ಕೆ ಕೆಮಿಕಲ್ ಹಾಕಲ್ಲ, ನ್ಯಾಚುರಲ್ ಆಗಿ ಹಣ್ಣು ಮಾಡ್ತಾ ಇದ್ದೀವಿ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್, ಡೈರೆಕ್ಟು ನಾವು ರೈತರ ಹತ್ರ ತೊಗೊಳ್ತೀವಿ. ಎಷ್ಟು ದಿನ ಇರುತ್ತೆ ಮ್ಯಾಂಗೋ ಆಹಾರ ಮೇಳ? ಎಷ್ಟು ದಿನ? ಇದು ಪಬ್ಲಿಕ್ ಮೇಲೆ ಡಿಪೆಂಡ್ ಆಗುತ್ತೆ. ನನಗೆ ಪಬ್ಲಿಕ್ಕು ಜಾಸ್ತಿ ಬರೋಕ್ಕೆ ಶುರು ಮಾಡಿದ್ರೆ ಬರೋ ತಿಂಗಳು ಕೊನೆವರೆಗೂ ಇಟ್ಕೊಳ್ತೀನಿ. ಕಮ್ಮಿ ಆಯಿತು ಅಂದರೆ ಬರೋ ತಿಂಗಳು 15ನೇ ತಾರೀಕು. ಬರೀ ಹೋಟ್ಲಿಗೆ ಬರಬೇಕಾ ಅಥವಾ ಅವ್ರಿಗೆ ಮನೆಗೂ ಸಪ್ಲೈ ಮಾಡ್ತಾರೆ? ಕ್ಯಾಟ್ರಿಂಗ್ ಬಿಟ್ಟು ಅದು ಮಾತ್ರ ಕೊಡಲ್ಲ. ಹೋಟ್ಲಿಗೆ. ಯಾಕೆ ಅಂದರೆ ವೆರೈಟಿ ಜಾಸ್ತಿ ಇದೆ. ಆ 21 ವೆರೈಟಿ ಪ್ಯಾಕ್ ಮಾಡೋದಕ್ಕೆ ನನಗೆ 32 ಕಂಟೈನರ್ ಬೇಕು. ಅದು ನಿಮಗೆ ಪಬ್ಲಿಕ್ಕಿಗೆ ಪೆನಾಲ್ಟಿ ಆಗಬೇಕಾಗತ್ತೆ. ಅದು ಕಾಸ್ಟಿಂಗೇ 500 ರೂಪಾಯಿ ಮೇಲೆ ಹೋಗುತ್ತೆ. ಈ ಹಿಂದೆನೂ ನೀವು ಅವರೆಕಾಳು ಆಹಾರ ಮೇಳ ಮಾಡಿದ್ರಿ? ಅವರೆಕಾಳು ಮಾಡಿದ್ದೆ, ಹಲಸಿನ ಹಣ್ಣಿನ ಮೇಳ ಮಾಡಿದ್ದೆ. ಒಳ್ಳೆ ಸಕ್ಸಸ್ ಆಯಿತು. ನನಗೆ ಎಲ್ಲದಕ್ಕೂ ಚೆನ್ನಾಗಿ ಸಕ್ಸಸ್ ಆಗಿದ್ದೆ ಅಂದರೆ ಮಾವಿನ ಹಣ್ಣಿನ ಮೇಳ. ಈ ಹಲಸಿನ ಹಣ್ಣು ಮೇಳನೂ ಮಾಡೋ ಪ್ಲ್ಯಾನ್ ಇದೆ? ಇವಾಗ ನೆಕ್ಸ್ಟು ಇದಾದಮೇಲೆ ಹಲಸಿನ ಹಣ್ಣು ಸೀಸನ್ನು, ಒಳ್ಳೆ ಸೀಸನ್ ಸ್ಟಾರ್ಟ್ ಆಗೋದೇ ಬರೋ ತಿಂಗಳು ಕೊನೆಯಿಂದ. ಈಗ ಯಾವ ಥರ ಕಸ್ಟಮರ್ ಟಾರ್ಗೆಟ್? ಹಣ್ಣು ನಾನು ತಗೊಳ್ಳೋದು ಕೇರಳದ. ಓಕೆ. ಕರ್ನಾಟಕದಲ್ಲ, ಕೇರಳ. ಎಲ್ಲಿ ಕಸ್ಟಮರ್ ಎಲ್ಲ ಬರ್ತಾರೆ ಆಲ್ಮೋಸ್ಟ್ ಇಲ್ಲಿ ನಿಮ್ಮ ಹೋಟೆಲ್? ನೋಡಿ, ಹೋದ ಸತಿ ನಾ ಮೇಳ ಮಾಡಿದಾಗ ಮೈಸೂರು, ತುಮಕೂರು, ಕೋಲಾರ, ಚೆನ್ನೈ, ಆಲ್ಮೋಸ್ಟ್ ಒಂದು 4-5 ಹೊಸೂರು, ಕೃಷ್ಣಗಿರಿ, ಇಲ್ಲಿಂದ ಎಲ್ಲ ಕಸ್ಟಮರ್ ಊಟಕ್ಕಾಗೆ ಬಂದಿದ್ದಾರೆ ಇಲ್ಲಿ ಹುಡ್ಕೊಂಡು. ಬಂದು ಅವರು ನನಗೆ ಅಲ್ಲಿಂದ ಫೋನ್ ಮಾಡಿ ಹೇಳಿದ್ರು, ಟ್ರಾಫಿಕ್ನಲ್ಲಿ ಸಿಕ್ಕಿದ್ದೀವಿ, ನಾವು ಈ ಥರ ಕೃಷ್ಣಗಿರಿಯಿಂದ ಬರ್ತಾ ಇದ್ದೀವಿ, ನಾವೊಂದು 12 ಜನ, ನೀವು 6 ಗಂಟೆ ಆದರೂ ನಮ್ಗೆ ಊಟ ಕೊಡಬೇಕು. ಪರ್ಟಿಕ್ಯುಲರ್ ಇದಕ್ಕಾಗೆ ಬರ್ತಾ ಇದ್ದಾರೆ. ಅವ್ರ ರಿವ್ಯೂಸ್ ಎಲ್ಲ ಕೊಟ್ಟಿದ್ದಾರೆ. ಅಂದರೆ ಊಟಕ್ಕೆ ವಿಭಿನ್ನವಾದ ಒಂದು ಟೇಸ್ಟ್ ಕೊಡೋಕೆ ನೀವು ಜಾಸ್ತಿ ಫೋಕಸ್ ಮಾಡಿ. ಯಾವ ಏಜ್ ಗ್ರೂಪ್ನವ್ರು ಜಾಸ್ತಿ ಬರ್ತಾರೆ ಅಂದರೆ? ಈಗ ತುಂಬ ಜನ ಶುಗರು, ಬಿ ಪಿ ಎಲ್ಲ ಅಂತ. ನಾನು ನೋಡ್ದಂಗೆ ಹೆಂಗಸರು ಜಾಸ್ತಿ ಬರ್ತಾರೆ. ಹಾಂ, ಫ್ಯಾಮಿಲೀಸು ಜಾಸ್ತಿ ಫ್ಯಾಮಿಲಿ ಬರ್ತಾರೆ. ಆಲ್ಮೋಸ್ಟ್ ಬೆಂಗಳೂರು ಸುತ್ತಮುತ್ತಲವರು ಜಾಸ್ತಿ ಬರ್ತಾರೆ. ಜಯನಗರ, ಬೆಂಗಳೂರು ಆಲ್ಮೋಸ್ಟ್ ಎಲ್ಲ ಕಡೆಯಿಂದ ಬರ್ತಾರೆ. ನೆಲಮಂಗಲ, ಜಯನಗರ ಫೋನ್ ಮಾಡಿ ಕೇಳ್ತಾರೆ, ರಶ್ ಇದೆಯಾ, ಬರ್ಬೋದಾ? ಈಗ 400 ರೂಪಾಯಿ ಅಂತ ಇರ್ತೀರಿ, ಅದೇನು ಕಾಸ್ಟ್ಲಿ ಅಂತ ಅನ್ಸಲ್ಲ? ಒಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ, ಒಂದು 4 ಜನ ಅವ್ರ ಕಸ್ಟಮರ್ಗೆ ಹಂಗೆ ಹೇಳೋಕ್ಕೆ ಹೋದರೆ ಅದೇ ಪಬ್ಲಿಕ್ ಒಳಗೆ ನಾನು ಸಿಲಿಂಡ್ರು ಇವಾಗ ಇರೋ ಪರಿಸ್ಥಿತಿ, ಹೋದ ಸತಿ ನಾವು ಕೊಟ್ಟಿದ್ದು 375 ರೂಪಾಯಿ, ಈ ಸತಿ ಕೊಡ್ತಾ ಇರೋದು 400 ರೂಪಾಯಿ. ಅಂದರೆ ಸಿಲೆಟ್ ಶಾರ್ಟೇಜ್ ಇದೆ. ಅದು ಅವಾಗಿದ್ದ ಇದು ದಿನಸರಿ ಐಟಮ್ ರೇಟು, ಇವಾಗಿರೋ ದಿನಸರಿ ಐಟಮ್ ರೇಟು ಅಜಗಜಾಂತರ. ನಾನು ಯೂಸ್ ಮಾಡೋದು ಶಿವಲಿಂಗ ತೊಗರಿ ಬೇಳೆ. ಓಕೆ, ಆ ಬೇಳೆ ಎಷ್ಟು ಅಂತ ಪಬ್ಲಿಕ್ಕೇ ಗೊತ್ತು. ಯಾರು ಬೇಕಾದರೂ ಬಂದು ನನ್ನ ಕಿಚನ್ ನೋಡ್ಬೋದು, ನಮ್ಮ ಸ್ಟೋರ್ ನೋಡ್ಬೋದು. ನಾವು ಯಾವ ಥರ ಪ್ರೋಸೆಸ್ ಮಾಡ್ತೀವಿ, ತರಕಾರಿ ಯಾವ ಥರ ನಾವು ಯೂಸ್ ಮಾಡ್ತೀವಿ ಅನ್ನೋದು ಕೂಡ ಪಬ್ಲಿಕ್ ಎಲ್ಲರೂ ಯಾರು ಬೇಕಾದ್ರೂ ಬಂದು ಇನ್ಸ್ಪೆಕ್ಟ್ ಮಾಡ್ಬೋದು. ಅಂದರೆ ಹೈಜೀನಿಗೆ ಜಾಸ್ತಿ ಇಂಪಾರ್ಟೆನ್ಸ್. ಖಂಡಿತ. ಸರ್, ಈಗ ಟೈಮಿಂಗ್ ಹೇಗಿರುತ್ತೆ ಮೇಳದ ಊಟ ಟೈಮ್? 12:30 4:00 ತನಕ ಇರುತ್ತೆ. ಈವ್ನಿಂಗ್ ಊಟ ಇಲ್ಲ. ಈವ್ನಿಂಗ್ ಬೇರೆ ನಮ್ಮ ನಾರ್ತು, ಸೌತು, ಚೈನೀಸ್, ಮ್ಯಾಂಗೋ ಹೋಟೆಲ್. ಇದು 12:30 ಮ್ಯಾಂಗೋ ಸಂಬಂಧಪಟ್ಟ ಐಟಮು ಸಾಯಂಕಾಲ 4:00 ತನಕ ಟೈಮ್ ಕೊಟ್ಟಿದ್ದೀವಿ. 12:30. ಶನಿವಾರ ನಮಗೆ 3:45ಗೆ ಊಟ ಖಾಲಿ ಆಯಿತು. ಸುಮಾರು ಜನ ಕಸ್ಟಮರು ವಾಪಸ್ ಹೋಗಿದ್ದಾರೆ.
ಅದಕ್ಕೆ ಈ ಸರಿ ಪ್ಲ್ಯಾನ್ ಮಾಡ್ತಾ ಇದೆ. ಮೇಲೆ ಎ ಸಿ ಇದೆ, ಆ ಎ ಸಿಲಿ ಕೂಡ ವೀಕೆಂಡ್ ಒಳಗೆ ಅಲ್ಲೂ ಕೊಡೋಣ ಅಂತ ಊಟ. ಏನು ಹೇಳ್ತೀರಾ ಆಹಾರ ಪ್ರಿಯರಿಗೆ ಏನು ಟಿಪ್ಸ್ ಕೊಡೋಕ್ಕೆ ಇಷ್ಟಪಡ್ತೀರಾ? ಒಂದ್ಸಲ ಟೇಸ್ಟ್ ನೋಡಿ ಅಂತ ಹೇಳ್ತೀರಾ? ಆಹಾರ ಪ್ರಿಯರಿಗೆ ಕೆಲವರು ಮೈಂಡ್ ಒಳಗಿರುತ್ತೆ, ಮಾವಿನ ಹಣ್ಣು ತಿಂದರೆ ಹೀಟು ಜಾಸ್ತಿ, ಉಷ್ಣ ಜಾಸ್ತಿ ಅಂತ. ಅದನ್ನು ಪ್ರೋಸೆಸ್ ಮಾಡಿ ತಿಂದರೆ ಅದರಷ್ಟು ಒಳ್ಳೆಯ ಹಣ್ಣು ಯಾವುದೂ ಇಲ್ಲ. ಈವನ್ ಹಲಸಿನ ಹಣ್ಣು ಕೂಡ ಅಷ್ಟೇ. ಮಾವಿನ ಹಣ್ಣನ್ನು ಅಟ್ಲೀಸ್ಟ್ 3 ರಿಂದ 4 ಅವರ್ ನೀರಿನೊಳಗೆ ನೆನೆಸಿ ತೊಟ್ಟು ತೆಗೆದುಬಿಟ್ಟು ಆಮೇಲೆ ಅದನ್ನು ಟೆಸ್ಟ್ ಮಾಡಬೇಕು ಅಂದರೆ ಫಸ್ಟು ಬಂದ ತಕ್ಷಣ ಒಂದು ಹಣ್ಣು ಕಟ್ ಮಾಡಿ, 4 ಅವರ್ ಆದಮೇಲೆ ಒಂದು ಹಣ್ಣು ಕಟ್ ಮಾಡಿ. ಅದೇನು ಡಿಫ್ರೆನ್ಸ್ ಇದೆ ನನ್ನ ನಂಬರ್ ಕೊಡ್ತಾರೆ, ನನ್ನ ನಂಬರ್ ಫೋನ್ ಮಾಡಿ. ಶುಗರ್ ಪೇಷಂಟ್ ಮಾವಿನ ಹಣ್ಣು ತಿನ್ನಬಾರ್ದು ಅಂತ ಹೇಳ್ತಾರೆ ಸರ್. ಶುಗರ್ ಅನ್ನೋದು ನಮ್ಮ ಮನಸ್ಸು, ಅದು ಪೇಷಂಟ್ ಅಲ್ಲ. ನಾವು ಪೇಷಂಟ್ ಮಾಡ್ಕೊಳ್ತಾ ಇದ್ದೀವಿ ಅಂತ. ಸಕ್ಕರೆ ಅನ್ನೋದು ನಮ್ಮ ಮನಸ್ಸೊಳಗಿದೆ ಅಷ್ಟೇ. ನನಗೇನು ಇಲ್ಲ ಅಂದರೆ ಎಲ್ಲರೂ ಹೇಳ್ರಿ ಐ ವಿಲ್ ಐ ಕ್ಯಾನ್ ಅಂತ ಹೇಳ್ರಿ, ಸಾಕು, ಎಲ್ಲ ಚೆನ್ನಾಗಿದೆ. ಹೆಸರು ಹೇಳಿ ಸರ್ ನಿಮ್ಮದು? ನನ್ನ ಹೆಸರು ಶ್ರೀರಂಗ ಅಂತ. ಥ್ಯಾಂಕ್ ಯು ಸರ್, ಧನ್ಯವಾದಗಳು. ಥ್ಯಾಂಕ್ ಯು. ಇದು ನಾವು ಮಾವಿನ ಗೊಜ್ಜು ಮತ್ತು ಮಾವಿನಕಾಯಿ ಉಪ್ಪಿನಕಾಯಿ ಮತ್ತು ಚಿತ್ರಾನ್ನಕ್ಕೆ ಇದು ಯೂಸ್ ಮಾಡ್ತೀವಿ. ಇದು ಹುಳಿ ಕಮ್ಮಿ ಇದ್ದರೆ ಇಲ್ಲಿ ಮಲಗುವ ಇನ್ನೂ ಇದು ಹಣ್ಣಾಗಿಲ್ಲ, ಬಟ್ ಈ ಹುಳಿ ಕಮ್ಮಿ ಇದ್ದರೆ ಈ ಮಲಗುವ ಯೂಸ್ ಮಾಡ್ತೀವಿ. ಆಮೇಲೆ ನೋಡಿ, ಇದು ಒರಿಜಿನಲ್ ಸಿಂಧೂರ, ಎಲ್ಲ ನ್ಯಾಚುರಲ್ ಆಗಿ ಹಣ್ಣು ಮಾಡ್ತಾ ಇದ್ದಾರೆ. ನೋಡಿ, ಇದು ನ್ಯಾಚುರಲ್ ಹಣ್ಣಾಗ್ತಾ ಇದೆ. ತಾವೆಲ್ಲ ನೋಡ್ಬೋದು, ಸಿಂಧೂರ ದಪ್ಪ ಇರುತ್ತೆ, ಅದು ಆರ್ಟಿಫಿಷಿಯಲಾಗಿ ಹಣ್ಣು ಮಾಡಿರ್ತಾರೆ. ಇದು ನೋಡ್ಬೋದು, ಇದು ಒರಿಜಿನಲ್ ಸಿಂಧೂರ. ಓಕೆ, ಇದು ಬೇಗಂಪಳ್ಳಿ, ಇದು ಬೇಗಂಪಳ್ಳಿ. ಓಕೆ, ಇದು ಸೇಲಂ, ಇದು ಸೇಲಂ. ಅಂತೂ ಸ್ವಲ್ಪ ನೈಸರ್ಗಿಕವಾಗಿ ಅದೆಲ್ಲ ಹಣ್ಣು ಆಗ್ತಾ ಇದೆ. ಯಾವುದೇ ಕಾರ್ಬೋರೇಟ್ ಹಾಕಲ್ಲ, ಯೂಸ್ ಮಾಡಲ್ಲ, ರಾಸಾಯನಿಕ ಯೂಸ್ ಮಾಡದೆ ಒಂದು ನೈಸರ್ಗಿಕವಾಗಿ ಹಣ್ಣುಗಳನ್ನು ಮಾಡಿ ಒಂದು ಆರೋಗ್ಯಪೂರ್ಣವಾದ ಆಹಾರ ಮ್ಯಾಂಗೋ ಮರದಲ್ಲಿ ನೀವು ತಿನ್ಬೋದು. ಕುಟುಂಬ ಸಹಿತ ಮಕ್ಕಳು, ಹಿರಿಯರು, ಎಲ್ಲ ವಯಸ್ಸಿನವರು ಬಂದು ಒಂದು ಟೇಸ್ಟ್ ನೋಡ್ಬೋದು. ಮಲ್ಲೇಶ್ವರಂ 8ನೇ ಕ್ರಾಸ್ ಸಂಪಿಗೆ ರಸ್ತೆಯಲ್ಲಿ ರಾಮಾಶ್ರಯಂ ಹೋಟೆಲ್ಗೆ ಒಮ್ಮೆ ಭೇಟಿ ಕೊಡ್ಬೋದು. ನೀವು ಭೇಟಿ ಕೊಟ್ಟಾಗ ನಿಮಗೆ ನಿಮ್ಮ ನಾಲಿಗೆ ರುಚಿಯನ್ನು ಹೇಗೆ ತಣಿಸ್ಬೋದು ಅಂತ ಗೊತ್ತಾಗುತ್ತೆ. ಮ್ಯಾಂಗೋದಲ್ಲಿ ಇಷ್ಟೆಲ್ಲ ವೆರೈಟಿ ಮಾಡ್ಬೋದು ಅನ್ನೋದನ್ನು ನೀವು ನೋಡಿ ಆಶ್ಚರ್ಯ ಪಡ್ತೀವಿ. ಒಮ್ಮೆ ಭೇಟಿ ಕೊಡಿ. ರಾಮಾಶ್ರಯಂ ಹೋಟೆಲು, ಮಲ್ಲೇಶ್ವರಂ 8th ಕ್ರಾಸ್ ಸಂಪಿಗೆ ರಸ್ತೆ.